ಪಬ್ಲಿಕ್ ಪ್ರೂಫ್ ವಿಶೇಷ ವರದಿ. ಮಂಜುನಾಥ್ ಡೊಳ್ಳಿ ಹಚ್ಚಿದರ ಕೋಟಿ ಅನುದಾನಕ್ಕೆ ಕೊಳ್ಳಿ. ಪಿಡಿಯೋರಿಗೆ ನೀವೇನು ಹೇಳಿದ್ರೇನ್ರಿ? ನಾವು ಪಿಡಿಯೋರಿಗೆ ಬಿ ಫೋನೇ ನಾವು ಪಿಡಿಯೋನೇ ಖೂನ್ ಇಲ್ರಿ ನಮಗ. ಪಿಡಿಯೋರೇ ಖೂನ್ ಇಲ್ಲ ಅಂದ್ರೊಳಗೆ ಪಿಡಿಯೋರಿಗೆ ನಮಗೆ ನಂಬರ್ ಏನು ಖೂನ ಅವ್ರು ಖೂನ್ ಬಿ ಇಲ್ಲ, ಅವ್ರು ಮಾರಿ ಬಿ ನಾವು ನೋಡಿಲ್ರಿ. ಅಭಿವೃದ್ಧಿಯ ಹೆಸರಲ್ಲಿ ಹಳ್ಳಿಯೊಂದರ ನೈಜ ಚಿತ್ರಣವನ್ನೇ ಭ್ರಷ್ಟಾಚಾರದ ಕೋಪಕ್ಕೆ ತಳ್ಳಿದ ರೋಚಕ ಕಥೆ ಇದು. ಸಮಸ್ಯೆ ನೋಡ್ರಣ, ಊರಾಗ ಒಂದ್ ಗಟ್ರ ಇಲ್ರಿ. ಮಳೆ ನೀರ್ ಬಂದು ಅಂದ್ರ ಕರೆಕ್ಟ್ ಆಗಿ ಮನ್ಯಾಗ ಹೋಗ್ಬಿಡ್ತಾವ್ರಿ. ಮನ್ಯಾಗ ನೀರ್ ಅದೇ ತೊಂದ್ರೆ ಆಲಕತ್ತದ್ರಿ. ಹೋಗಿ ಆ ಕಡೆ ಹೋದ್ರ ನಾವೇ ಜೆಸಿಬಿ ನಾವೇ ತಗೊಂಬಂದಿದೇವ್ರಿ. ಜೆಸಿಬಿ ನಮ್ಮ ಊರಾಗ ಮೆಂಬರ್ ಅದನ್ರಿ. ಮೆಂಬರ್ ಜೆಸಿಬಿ ತಗೊಂಬಂದ್ರು ಜೆಸಿಬಿ ಅಂದ್ರ ಈಗ ನಾವು ಜೆಸಿಬಿ ತಗೊಂಬಂದಿದ್ರು ನಮ್ಗ ಎಲ್ಲಾ ನೀರ್ ಒಳಗ್ ಹೋಗಿವ್ರಿ ಒಂದಿನ. ಅಂದ್ರ ನೀವ್ ಏನ ತೊಂದ್ರೆ ಆದ್ರೂ ಕೈಲಿ ಮಾಡ್ಸತ್ತೀರಿ? ಕೈಲಿ ಮಾಡಿಸ್ಲಕತ್ತೀವ್ರಿ. ಅಂದ್ರೂ ಅದಕ್ಕೆ ಸಪೋರ್ಟ್ ಮಾಡಲಾಗ್ಯಾರ್ರಿ. ಕೈಲಿ ಮಾಡಿದ್ರು ಸಪೋರ್ಟ್ ಮಾಡಲ್ಲ. ಕಡತಗಳಲ್ಲಿ ಕೋಟಿ ಅನುದಾನ ಖರ್ಚಾಗಿದೆ. ಆದರೆ ನೆಲದ ಮೇಲೆ ಮಾತ್ರ ಕಳಪೆ ಕಾಮಗಾರಿಗಳ ದರ್ಬಾರು ಎದ್ದು ಕಾಣಿಸ್ತಾ ಇದೆ. 80,000 ರೂಪಾಯಿ ಲೆತ್ತಾರಿ. ಹೊಟ್ಟೆ ಪೌಡ್ರೇ ಹೊಡೆದಿಲ್ರಿ. ಈಗ 4 ವರ್ಷ ಐತ್ರಿ ಪೌಡರ್ ಅನ್ನೋದೇ ಕೂನಿಲ್ಲ. ವರ್ಷಿಗೆ ಒಂದ್ ಸರ್ತಿ 2 ಸರ್ತಿ ಏನದ ಇವರು ಆಶಾ ಕಾರ್ಯಕರ್ತರ್ರಿ. ಅವ್ರು ಏನದ ಅವರು ಸರ್ಕಾರ ಆಸ್ಪತ್ರೆ ಕೊಟ್ಟದ್ದು ಅವರೇ ಇಟ್ಟು ಮಾತ್ರ ಸಿಂಪಡಣೆ ಮಾಡ್ತಾರ. ಇವರು ಪಂಚಾಯತಿದಂತೂ ಏನು ತಂದೆ ಕೊಟ್ಟಿಲ್ಲ. ಇವ್ರು ಪಂಚಾಯತಿ ಹೊಟ್ಟೆ ಸಿಂಪಡಣೆ ಮಾಡಿ. ಅಂದ್ರ ನೀವು ಹೇಳೋ ಪ್ರಕಾರ ನಿಮ್ ಗ್ರಾಮ ಪಂಚಾಯತಿಯಿಂದ ನಿಮ್ ಸೌಲಭ್ಯಗಳು ಏನು ಸಿಕ್ಕಿಲ್ರಿ? ಏನು ಸಿಕ್ಕಿಲ್ರಿ. ಎಲ್ಲದರಿಂದ ವಂಚಿತ ಇದೆ. ಕೇಡ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ಅನ್ನೋದು ಕೇವಲ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ಜೇಬು ತುಂಬಿಸುವ ಎಟಿಎಂ ಆಗಿ ಬದಲಾಗಿದೆಯಾ ಅನ್ನುವಂತಹ ಅನುಮಾನಗಳು ದಟ್ಟವಾಗಿವೆ. ಈ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ. ಇಂಡಿ ತಾಲೂಕಿನ ನಾಗರಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನಸಾಮಾನ್ಯರು ನಿತ್ಯ ಪರದಾಡುವಂತಹ ಪರಿಸ್ಥಿತಿಗೆ ಒಳಗಾಗಿದ್ದಾರೆ. ಆದರೆ ಈ ಗ್ರಾಮದ ಅಭಿವೃದ್ಧಿಗೆ ಅಂತ ಹೇಳಿಬಿಟ್ಟು 2017-18ನೇ ಸಾಲಿನಿಂದ ಹರಿದು ಬಂದಂತಹ ಕೋಟ್ಯಾಂತರ ರೂಪಾಯಿ ಅನುದಾನ ಮಾತ್ರ ಭ್ರಷ್ಟ ವ್ಯವಸ್ಥೆಯ ಪಾಲಾಗಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪ. ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಡೊಳ್ಳಿ ಸಾಹೇಬ್ರಂತೂ ಊರಿನ ಕಡೆಗೆ ಮುಖ ಹಾಕುವುದೇ ಅಪರೂಪವಂತೆ. ಅಧಿಕಾರಿಗಳು ಇದ್ದಲ್ಲೆಲ್ಲ ಕೇವಲ ಬೋಗಸ್ಸು ಬಿಲ್ಗಳದ್ದೇ ಕಾರುಬಾರು ಅನ್ನುವಂತಹ ಆಕ್ರೋಶ ಈಗ ಭುಗಿಲೆದ್ದಿದೆ. ಡೊಳ್ಳಿ ಸಾಹೇಬ್ರು ಪಂಚಾಯತ್ ಅಭಿವೃದ್ಧಿ ಮಾಡದೆ ಕಳಪೆ ಕಾಮಗಾರಿಗಳಿಗೆ ಕೇವಲ ಸಮ್ಮತಿಯನ್ನ ಸೂಚಿಸುತ್ತಿದ್ದಾರಾ ಅನ್ನೋದು ಗ್ರಾಮಸ್ಥರ ಪ್ರಶ್ನೆ. ಗ್ರಾಮದಲ್ಲಿ ನಿರ್ಮಾಣವಾಗಿರುವಂತಹ ಸಮುದಾಯ ಭವನ ಮತ್ತು ರಸ್ತೆ ಕಡೀಕರಣ ಕಾಮಗಾರಿಗಳು ಕಳಪೆಯ ಪರಮಾವಧಿಯಾಗಿವೆ. ಗುತ್ತಿಗೆದಾರ ನಾಗೇಶ್ ತಳಕೇರಿ ಮಾಡಿರುವಂತಹ ಈ ಬೋಗಸ್ ಕಾಮಗಾರಿಗಳಿಗೆ ಇಂಜಿನಿಯರ್ ಈಶ್ವರ್ ಚೌಹಾಣ್ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರಾ ಅನ್ನುವ ಪ್ರಶ್ನೆಗಳು ಭುಗಿಲೆದ್ದಿದೆ. ಸಮುದಾಯ ಭವನದ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂದ್ರೆ ಆ ಭವನದಲ್ಲಿ ಗ್ರಾಮಸ್ಥರು ಕುಳಿತರೆ ಸೀದಾ ಸ್ವರ್ಗಕ್ಕೆ ದಾರಿ ಎಂಬಂತಿದೆ. ಬಿರುಕು ಬಿಟ್ಟಿರುವ ಕಟ್ಟಡ ಯಾವ ಕ್ಷಣದಲ್ಲಾದರೂ ಕುಸಿದು ಬೀಳುವ ಆತಂಕ ಸೃಷ್ಟಿಸಿದೆ. ಒಂದು ವೇಳೆ ಭವನ ಕುಸಿದು ಪ್ರಾಣಹಾನಿಯಾದರೆ ಇದರ ಹೊಣೆಗಾರರು ಯಾರು? ಗ್ರಾಮಸ್ಥರ ನೇರ ಸವಾಲು ಮತ್ತು ಆಗ್ರಹ. ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಈ ಬಗ್ಗೆ ಅರ್ಜಿಗಳ ಮೂಲಕ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಶಾಸಕರ ಗಮನಕ್ಕೆ ತಂದರೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಹೀಗಾಗಿ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ಅವರಿಗೆ ಗ್ರಾಮಸ್ಥರು ನೇರ ಆಗ್ರಹ ಮಾಡಿದ್ದಾರೆ. ಮಾನ್ಯ ಸಿಇಒ ರಿಷಿ ಆನಂದ್ ಅವರೇ, ಒಮ್ಮೆ ನಮ್ಮ ನಾಗರಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡಿ. ನಿಮ್ಮ ಇಲಾಖೆ ಅಧಿಕಾರಿಗಳು ಅನುದಾನವನ್ನು ಎಷ್ಟು ಸುಂದರವಾಗಿ ಬಳಕೆ ಮಾಡಿದ್ದಾರೆ ಎಂಬುದನ್ನು ನಿಮ್ಮ ಕಣ್ಣಾರೆ ಸವಿಯಿರಿ. ಇಲ್ಲಿನ ಬೋಗಸ್ ಕಾಮಗಾರಿಗಳ ರೂವಾರಿಗಳಾದಂತಹ ಗುತ್ತಿಗೆದಾರರ ಹಾಗೂ ಪಿಡಿಒ ಕಾರ್ಯವೈಖರಿಯನ್ನ ಖುದ್ದಾಗಿ ಪರಿಶೀಲಿಸಿ. ಇಲ್ಲಿ ಬದುಕುವ ಜನರಿಗೂ ಜೀವ ಇದೆ. ಕೂಡಲೇ ಈ ಸಮಸ್ಯೆಯನ್ನ ಬಗೆಹರಿಸಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿ ಪಬ್ಲಿಕ್ ಪ್ರೂಫ್ ಮೂಲಕ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಕಾಗದದ ಮೇಲಷ್ಟೇ ಕಾಮಗಾರಿ ತೋರಿಸ್ಬಿಟ್ಟು ಜನಸಾಮಾನ್ಯರ ತೆರಿಗೆ ಹಣವನ್ನ ನುಂಗಿ ನೀರು ಕುಡಿತಾ ಇರುವಂತಹ ಇಂಥ ಭ್ರಷ್ಟ ವ್ಯವಸ್ಥೆಗೆ ಮುಕ್ತಿ ಸಿಗಬೇಕಾಗಿದೆ. ಜಿಲ್ಲಾಡಳಿತ ಎಚ್ಚೆತ್ತು ನಾಗರಹಳ್ಳಿ ಗ್ರಾಮದ ಜನರ ಅಳಲಿಗೆ ಸ್ಪಂದಿಸುತ್ತಾ ಭ್ರಷ್ಟರಿಗೆ ಕಡಿವಾಣ ಹಾಕುತ್ತಾ ಕಾದ್ ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಪ್ರೂಫ್ ನ್ಯೂಸ್, ವಿಜಯಪುರ.